ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಈಗ ಗೊತ್ತಿರಬಹುದು, ಪ್ರತಿ ಮನೆಗಳ ಮುಂದೆ ಒಂದು ಚೀಟಿಯನ್ನು ಅಂಟಿಸಿದ್ದಾರೆ. ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ. ನೀವು ಮನೆಯಿಂದ ಆಚೆ ಬಂದು ಹೇಗೋ ಏನೋ ನೋಡ್ತಾ ಅಬ್ಸರ್ವ್ ಮಾಡಿದಾಗಲೂ ನಿಮಗೆ ಶಾಕ್ ಆಗಿರುತ್ತೆ. ಅರೆ, ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆಯಾ? ಅದು ಹೇಗೆ? ನಮ್ಮ ಮನೆಗೆ ಯಾರು ಬರಲೇ ಇಲ್ಲಲ್ವಾ, ಯಾರು ಏನು ಕೇಳೇ ಇಲ್ಲ, ಮತ್ತು ಸಮೀಕ್ಷೆಯನ್ನು ಹೇಗೆ ಪೂರ್ಣಗೊಳಿಸಿದ್ರು? ಮನೆಗಳ ಗೋಡೆಯ ಮೇಲೆ ದಿಢೀರ್ ಸ್ಟಿಕ್ಕರ್ ಪ್ರತ್ಯಕ್ಷ ಆಗಿದೆ. ಮನೆ ಮಂದಿಯ ಜೊತೆಗೆ ಮಾತಾಡಿಲ್ಲ, ಮಾಹಿತಿಯನ್ನ ಕೇಳಿಲ್ಲ. ಹಾಗಿದ್ರೆ ಸಮೀಕ್ಷೆ ಹೇಗೆ ಮಾಡಿದ್ರು? ಸ್ಟಿಕ್ಕರ್ ಎಲ್ಲಿಂದ ಬಂತು? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ನೀವೀಗ ಅಬ್ಸರ್ವ್ ಮಾಡಿದಿರಿ. ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಈಗಲೂ ಕೂಡ ನಿಮ್ಮ ಮನೆ ಆಚೆ ಗೋಡೆಯಲ್ಲಿ ನೀವು ಹೋಗಿ ನೋಡಿಬೇಕಿದ್ರೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮಗೆ. ಬನ್ನಿ ಆಚೆ, ನಿಮ್ಮ ಮನೆ ಗೋಡೆನ ಚೆಕ್ ಮಾಡಿ. ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ನಿಮ್ಮ ಮನೆ ಗೇಟ್ ಓಪನ್ ಮಾಡಲಿಲ್ಲ, ನಿಮ್ಮ ಮನೆ ಡೋರ್ ಬೆಲ್ ಹೊಡಿಲಿಲ್ಲ, ಎಷ್ಟು ಜನ ಇದ್ದೀರಿ, ಏನು ಎತ್ತ, ಏನು ಮಾಹಿತಿ ಕೇಳಿಲ್ಲ. ಆದರೆ ನಿಮ್ಮ ಮನೆ ಬಾಗಿಲಿಗೆ ಒಂದು ಚೀಟಿ ಅಂಟಿಸೋಗಿದ್ದಾರೆ, ನಿಮ್ಮ ಮನೆ ಗೋಡೆಗಳಿಗೆ ಒಂದು ಚೀಟಿ ಅಂಟಿಸೋಗಿದ್ದಾರೆ. ಈ ಮನೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ, ಈ ಮನೆಯ ಸಮೀಕ್ಷೆಯನ್ನ ಮುಗಿಸಿದೀವಿ. ಇದು ಹೇಗೆ? ನೀವು ಮನೆಗೆ ಬಂದಿಲ್ಲ, ಲೆಕ್ಕ ಕೇಳಿಲ್ಲ, ಮಾಹಿತಿ ಕಲೆ ಹಾಕಿಲ್ಲ, ಹಾಗಿದ್ರೆ ಹೇಗೆ ಸಮೀಕ್ಷೆ ಮಾಡಿದ್ರು? ಸ್ಟಿಕ್ಕರ್ ಎಲ್ಲಿಂದ ಪ್ರತ್ಯಕ್ಷ ಆಯಿತು? ಅದು ಯಾವ ರೀತಿ ಲೆಕ್ಕ ಕೊಡ್ತೀರಿ ನೀವು? ಮನೆ ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಮನೆಗಳ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಪರಾರಿಯಾಗಿದೆ. ಸ್ಟಿಕ್ಕರ್ ಅಂಟಿಸ್ತಾ ಇರುವಂತ BBMP ಕಂದಾಯ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಈ ವಿಚಾರವಾಗಿ ಬಿಗ್ ಎಕ್ಸ್ಪೋಸ್. ಇದು ಯಾವ ಲೆಕ್ಕ ರೀ? ಇದು ಯಾವ ಲೆಕ್ಕ ಇದು? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಯಾಕೆ ಈ ಮಟ್ಟಿಗೆ ಕದ್ದು ಮುಚ್ಚಿ ನೀವು ಮಾಡ್ತಾ ಇದ್ದೀರಿ? ಅದು ಖುಲ್ಲಂ ಖುಲ್ಲ. ಜನರು ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಬರೋದು ಒಂದು ಮನೆ ಡೋರ್ಗೆ ಸ್ಟಿಕ್ಕರ್ ಅಂಟಿಸೋದು, ಹೋಗೋದು. ಈ ಮನೆಯ ಸಮೀಕ್ಷೆನ ಪೂರ್ಣಗೊಳಿಸಲಾಗಿದೆ. ಏನು ಸಮೀಕ್ಷೆ ಮಾಡಿದ್ರಿ? ಉತ್ತರ ಇಲ್ಲ. ಮನೆಯವ್ರ ಹತ್ರ ಹೋಗಿ ನಾವು ಪ್ರಶ್ನೆ ಮಾಡಿದ್ರೆ ಇವ್ರು ಯಾವಾಗ ಬಂದು ಯಾವಾಗ ಅಂಟಿಸಿದ್ರು ನಮ್ಗೆ ಗೊತ್ತೇ ಇಲ್ಲ. ಇವನ್ ನಾವು ಕೂಡ ಅಬ್ಸರ್ವ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಮನೆ ಮುಂದೆ ಈ ರೀತಿ ಕಾಣಿಸ್ತಾ ಇವೆ. ಇವ್ರು ಯಾವಾಗ ಬಂದ್ರು ನೋಡಿ, ಈ ವಿಜುವಲ್ ಏನು ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಗಳಲ್ಲಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಏನು ಗಮನಿಸ್ತಾ ಇದ್ದೀರಿ, ಈ ಚೀಟಿ ಈಗ ಪ್ರತಿಯೊಬ್ಬರ ಮನೆ ಮುಂದೆ ಕಾಣಿಸ್ತಾ ಇದೆ. ಆ ಚೀಟಿಯ ಮೇಲೆ ಬರೆದಿದ್ದಾರೆ ನೋಡಿ, ಆ ಸ್ಟಿಕ್ಕರ್ ಮೇಲೆ ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ. ಇವ್ರು ಯಾವಾಗ ಬಂದ್ರು ಅಂತ ಗೊತ್ತಿಲ್ಲ. ನಾವು ಬೇಕಾದ್ರೆ ಮನೆಗೆ ಹೋಗಿ ಜನರನ್ನ ಪ್ರಶ್ನೆ ಮಾಡ್ತೀವಿ ಮುಂದಿನ ಭಾಗಗಳಲ್ಲಿ. ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ, ಇಲ್ಲ ಸರ್ ನಮ್ಮ ಮನೆಗೆ ಬಂದ್ರು, ಕುತ್ಕೊಂಡ್ರು, ಎಲ್ಲ ಪ್ರಶ್ನೆ ಕೇಳಿದ್ರು, ಮಾಹಿತಿಯನ್ನ ಕೇಳಿ ನಮ್ಮಿಂದ ಮಾಹಿತಿ ಕಲೆ ಹಾಕಿದ್ರು ಅಂತ. ನೋಡಿ ಅಲ್ಲಿ ಯಾವ ರೀತಿ ಓಡೋಗ್ತಿದ್ದ ನೋಡ್ರಿ ಅವನು. ಅಲ್ಲಿ ಓಡೋಗಿ ಆ ರೀತಿ ಅಂಟಿಸೋದು ಯಾಕೆ? ಇದು ಯಾವ ಬಾಳ್ರಿ? ಇದು ಪಾರದರ್ಶಕವಾಗಿರ್ಬೇಕು. ಮನೆಗೆ ಹೋಗಿ ಮಾಹಿತಿಯನ್ನ ಕಲೆ ಹಾಕಬೇಕು. ಯಾರಿಗೆ ಮಂಕುಬೂದಿ ಎರಚ್ತಾ ಇದ್ದೀರಿ ನೀವು? ಈ ಹಿಂದೆನೇ ನೀವು ಬಿಡುಗಡೆ ಮಾಡಿದಂಥ ಅಂಕಿ ಸಂಖ್ಯೆಗಳಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿತ್ತು, ಸಾಮ್ಯತೆ ಇಲ್ಲ ಅನ್ನೋಂಥ ಗಂಭೀರ ಆರೋಪ ಅಲ್ಲಿಯೂ ಕೂಡ ನಿಮಗೆ ಮುಜುಗರ ಆಯಿತು. ಆವಾಗ ಮಾಡಿದ್ದೇನು ನೀವು? ನಿಮ್ಮಲ್ಲಿರುವಂತಹ ಹಿರಿಯ ಸಚಿವರುಗಳು, ನಿಮ್ಮ ಪಾರ್ಟಿಯಲ್ಲೇ ಇರುವಂಥವ್ರು ಇದನ್ನು ಒಪ್ಪಲೇ ಇಲ್ಲ. ಇದು ಯಾವ ಸೀಮೆ ಸಮೀಕ್ಷೆ ಇದು, ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಮತ್ತೇನಾಯಿತು? ಮರು ಸರ್ವೆ ಮಾಡ್ತೀವಿ ಅಂತ ಹೇಳಿ ಮರು ಸರ್ವೆ ಮಾಡ್ತಾ ಇರೋದು ಕತೆ ನೋಡಿ. ಇವರು ಹಣೆ ಬರೋಣ. ಮರು ಸರ್ವೆ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಕಳ್ಳರ ಥರ ಓಡೋಗೋದು, ಯಾವುದೋ ಒಂದು ಗೋಡೆಗೆ ಆ ರೀತಿ ಸಮೀಕ್ಷೆ ಆಗಿದೆ ಅಂಟಿಸೋದು. ಯಾವ ಸಮೀಕ್ಷೆ ಮಾಡ್ತಾ ಇದ್ದೀರಿ ನೀವು? ಆ ಕಿಟಕಿ ಸರಳುಗಳನ್ನು ಎಣಿಸ್ಕೊಂಡು ಹೋಗ್ತಾ ಇದ್ದೀರಾ? ಒಂದೇ ಒಂದು ಮನೆಗೆ ಹೋಗಿ ಆಯಿತು, ನೀವು ಒಂದು ವಿಡಿಯೋ ರಿಲೀಸ್ ಮಾಡಿ ನೋಡೋಣ, ನಾವು ಇಂಥವ್ರ ಮನೆಗೆ ಹೋದ್ವಿ, ನಾವು ಸರ್ವೆ ಮಾಡಿದ್ವಿ, ಅವರಿಂದ ಮಾಹಿತಿ ಕಲೆ ಹಾಕಿದ್ವಿ ಅಂತ. ಇಡೀ ಬೆಂಗಳೂರಿನಲ್ಲಿ ಎಷ್ಟು ಮನೆಗಳಿದೆ? ಒಬ್ಬರು ಮನೆಗೂ ಕೂಡ ನಾಳೆ ಈ ಪ್ರಶ್ನೆ ಮಾಡ್ತೀವಿ ಅಂತ ಒಂದು 4-5 ವಿಡಿಯೋನು ಮಾಡ್ಕೊಂಡಿರ್ಬೋದು ಅವರು. ಆದರೆ 100ಕ್ಕೆ 99%, 99.9% ತಗೊಳ್ರಿ, ಯಾರ ಮನೆಗೂ ಇವರು ಮನೆ ಒಳಗಡೆ ಮಾಹಿತಿ ತಗೊಂಡಿಲ್ಲ. ಯಾರ ಮನೇನೂ ಇವರು ಕದ ತಟ್ಟಿ ಆಚೆ ಕರೆದು ಇವರು ಮಾಹಿತಿಯನ್ನ ಕಲೆ ಹಾಕಿಲ್ಲ. ಸುಮ್ಮನೆ ಬರೋದು, ಒಂದು ಚೀಟಿ ಅಂಟಿಸೋದು, ಹೋಗೋದು. ಯಾರಿಗೂ ಗೊತ್ತೇ ಇಲ್ಲ ಅದು. ಇವ್ರು ಸಮೀಕ್ಷೆ ಮಾಡ್ತಾ ಇರೋದು ಅವ್ರ ಮನೆಯವರಿಗೆ ಗೊತ್ತಿಲ್ಲ. ಆಚೆ ಬಂದು ಏನೋ ನೋಡುವಾಗ ಈ ಸ್ಟಿಕ್ಕರ್ ಅವ್ರ ಕಣ್ಣಿಗೆ ಬೀಳುತ್ತೆ, ಅವಾಗ ಅವರೇ ಗಾಬರಿ. ಇವ್ರು ಯಾವ ಬಂದ್ರು, ಯಾವಾಗ ಸಮೀಕ್ಷೆ ಮಾಡಿದ್ರು? ಈ ಮನೆ ಸಮೀಕ್ಷೆನ ಪೂರ್ಣಗೊಳಿಸಲಾಗಿದೆ ಅಂತ ಬೋರ್ಡ್ ಹಾಕ್ಬಿಟ್ಟಿದಾರಲ್ಲಿ. ಇಲ್ಲಿ
ಏನು ಉದ್ದೇಶ ನಿಮ್ಮದು? ಇದಕ್ಕೆ BBMP ಸರ್ಕಾರ ಉತ್ತರ ಕೊಡಬೇಕು, ಕಂದಾಯ ಇಲಾಖೆ ಉತ್ತರ ಕೊಡಬೇಕು. ನಿಮ್ಮ ಉದ್ದೇಶ ಏನು? ನೀವು ಯಾರನ್ನೂ ಬಂದು ಪ್ರಶ್ನೆ ಮಾಡಿಲ್ಲ, ನೀವು ಯಾರನ್ನೂ ಕೂಡ ಕೇಳಿಲ್ಲ, ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದೀರಿ ಅಂತಂದ್ರೆ ನಿಮ್ಮ ಉದ್ದೇಶ ಏನು? ಹಗಲೊತ್ತಲ್ಲೇ ಈ ರೀತಿ ಅಮಾರಿಸೋದ ನೀವು? ಅರೆ ಜನ ಭಾಳ ಜಾಣ್ರಿದಾರ್ರಿ. ನೀವು ಏನು ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಹಗಲೊತ್ತಲ್ಲೇ ಈ ರೀತಿ ಅರಾಜಕತೆ ನಿಮ್ಮದು. ಇನ್ನೂ ಗೊತ್ತಿಲ್ಲದೆ ಇನ್ನೂ ಏನೇನು ಆಟಗಳನ್ನು ಆಡ್ತಾ ಇದ್ದೀರಿ ನೀವು? BBMP ಸರ್ಕಾರ ಉತ್ತರ ಕೊಡಲಿ ಇದಕ್ಕೆ. ಜನರನ್ನ ನೀವು ಪ್ರಶ್ನೆ ಮಾಡದೆ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹೆಂಗೆ ಹೇಳ್ತೀರಿ ನೀವು? ಇದೇ ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕು ಕಂದಾಯ ಇಲಾಖೆ, ಸರ್ಕಾರ, BBMP. ಕೊಡಿ ಉತ್ತರ. ನೀವು ಯಾವ ಮನೆಯನ್ನು ಕೂಡ ಮಾಹಿತಿ ಕಲೆ ಹಾಕಿಲ್ಲ. ಪ್ರತಿ ಮನೆಯವ್ರನ್ನು ಹೋಗಿ ಪ್ರಶ್ನೆ ಮಾಡಿ, ಮನೆ ಬಾಗಿಲು ಹೋಗ್ತೀವಿ ನಾವು. ಒಬ್ಬರು ಕೂಡ ಇದು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿರೋದು. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ನಿಜಕ್ಕೂ ಇದು ಬಹಳ ನಾಚಿಕೆಗೇಡಿನ ಸಂಗತಿ. ಇದು ಇಂಥ ದಾವಂತ ಯಾಕೆ, ಇಂಥ ಅರ್ಜೆಂಟ್ ಯಾಕೆ ಈ ಸರ್ಕಾರಕ್ಕೆ? ಮನೆಗಳಿಗೆ ಹೋಗಬೇಕು, ಮಾಹಿತಿ ಕಲೆ ಹಾಕಬೇಕು, ಸಮೀಕ್ಷೆ ಅಂದ್ರೆ ಏನು, ನಾವು ಏನು ಮಾಹಿತಿ ಕಲೆ ಹಾಕ್ತಿದ್ದೀವಿ ಅಂತ ಜನರನ್ನ ಕೇಳಬೇಕು. ಆ ಜನ ಕೊಟ್ಟ ಮಾಹಿತಿಯ ಪ್ರಕಾರ ಇವರು ರೆಕಾರ್ಡ್ಸನ್ನು ಫಿಲಪ್ ಮಾಡಬೇಕು. ಆದರೆ ಸ್ಟಿಕ್ಕರ್ಗಳನ್ನು ತರ್ತಾ ಇದ್ದಾರೆ. ಆ ಸ್ಟಿಕ್ಕರ್ಗಳನ್ನು ಮನೆಗೆ ಅಂಟಿಸಿ ಹೋಗ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಯಾವುದೋ ಒಂದು ಸಿನಿಮಾ ಪ್ರಮೋಷನ್ ಮಾಡುವಾಗ ರಾತ್ರಿ ಎಲ್ಲ ಓಡಾಡಿ ಎಲ್ಲೆಲ್ಲೋ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾರಲ್ಲ, ಯಾರ್ದೋ ಬರ್ತ್ಡೇ ಇದ್ದರೆ ಎಲ್ಲೋ ಫ್ಲೆಕ್ಸ್ಗಳನ್ನು ದಿನ ಬೆಳಗಾದ್ರೊಳಗೆ ಅಂಟಿಸ್ಬಿಡ್ತಾರಲ್ಲ, ಆ ರೀತಿಯಾಗಿದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲ ಇವ್ರು ಯಾವಾಗ ಬಂದರು, ಯಾವಾಗ ಸಮೀಕ್ಷೆ ಮಾಡಿದರು, ಏನೇನೂ ಗೊತ್ತಿಲ್ಲ. ಯಾಕೆ ಇದು ಸರ್ಕಾರ ಯಾಕೆ ಈ ರೀತಿ ಆಟ ಆಡ್ತಾ ಇದೆ? ಶ್ರೀಪಾದ್, ಇದು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಆಗ್ತಿರುವಂತಹ ದೊಡ್ಡ ಅನ್ಯಾಯ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಸರ್ಕಾರ ಇದೇ ಒಂದು ಸಮೀಕ್ಷೆ ಮಾಡೋದಕ್ಕೆ ಹಿಂದೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ವರದಿಯನ್ನ ತಂದಿತ್ತು. ಆ ವರದಿ ಮೇಲೇನೆ ಪ್ರಶ್ನೆ ಇದ್ದಂತಹ ಸಂದರ್ಭದಲ್ಲಿ ಇದರ ಮರುಪರಿಶೀಲನೆ ಮಾಡಬೇಕು ಅಂತಂದಾಗ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡೋದಕ್ಕೆ ಕಮಿಟಿನ ರಚನೆ ಮಾಡಲಾಯಿತು. ಈ ಕಮಿಟಿ ಮಾಡ್ತಿರುವಂತಹ ಕೆಲಸನ ನಾವಿವತ್ತು ಸಾಕ್ಷಿ ಸಮೇತವಾಗಿ ಹಿಡಿದುಕೊಟ್ಟಿದ್ದೇವೆ. ಕೇವಲ ಮನೆ ಮುಂಭಾಗದಲ್ಲಿ ಹೋಗ್ಬಿಟ್ಟು ಈ ಸ್ಟಿಕ್ಕರ್ಗಳನ್ನ ಅಂಟಿಸುವ ಮೂಲಕ ತಾವು ಈ ಒಂದು ಸಮೀಕ್ಷೆನ ಮಾಡಿದೀವಿ ಅನ್ನೋ ಒಂದು ಸುಳ್ಳು ವರದಿಯನ್ನ ಕೊಡುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಿರೋದು ಕೂಡ ರುಜುವಾಗಿದೆ. ಇದು ಸರ್ಕಾರಕ್ಕೆ ಆಗ್ತಿರುವಂತಹ ಅನ್ಯಾಯ, ಪ್ರತಿಯೊಬ್ಬ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಒಬ್ಬ ಸದಸ್ಯನಿಗೆ ಆಗ್ತಿರುವಂತಹ ದೊಡ್ಡ ಅನ್ಯಾಯ. ಯಾಕಂದ್ರೆ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟಗಳಾಯಿತು. ಸಚಿವರು ಕೂಡ ಇದ್ರ ಬಗ್ಗೆ ಏನು ಎಲ್ಲರೂ ಕೂಡ ಹಕ್ಕು ಒತ್ತಾಯವನ್ನು ಕೂಡ ಮಾಡಿದ್ರು. ಇದಾದ ನಂತರದಲ್ಲಿ ಆದಂತಹ ಒಂದು ಅನ್ಯಾಯದ ಒಂದು ಸಾಕ್ಷಿನ ನಾವು ತೋರಿಸ್ತಾ ಇದ್ದೀವಿ. ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಹೋಗಿ ನೀವು ಪರಿಶಿಷ್ಟ ಜಾತಿಗೆ ಸೇರಿದವರ ಅಂತೇಳಿ ಪ್ರಶ್ನೆಯನ್ನ ಮಾಡಬೇಕು. ಒಂದೊಮ್ಮೆ ಅವರು ಪರಿಶಿಷ್ಟ ಜಾತಿಗೆ ಆಗಿದ್ರೆ ಯಾವ ಜಾತಿಗೆ ಸೇರಿದವರು, ಎಷ್ಟು ಜನ ಸದಸ್ಯರಿದ್ದಾರೆ, ಆ ಮನೆಯಲ್ಲಿರುವಂತಹ ವೆಹಿಕಲ್ಗಳ ಸಂಖ್ಯೆ ಎಷ್ಟು, ಆ ಮನೆ ಸ್ವಂತದ ಅನ್ನೋ ಒಂದು ಸಂಪೂರ್ಣವಾದಂತಹ ವಿವರನ ಸಮೀಕ್ಷೆನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಅದೇ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಏನು ಬೀಸೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ, ಏನು ಕೆಲಸ ಮಾಡೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕೇವಲ ಮನೆ ಮುಂಭಾಗದಲ್ಲಿ ಹೋಗಿ ಕಳ್ಳರಾಗಿ ಹೋಗ್ಬಿಟ್ಟು ಮನೆಗೆ ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಈ ಮನೆಯ ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಅನ್ನು ಅಂಟಿಸಿ ಓಡು ಹೋಗುವಂತಹ ಕೆಲಸ ಮಾಡಿದ್ದಾರೆ. ಇಡೀ ಬೆಂಗಳೂರಲ್ಲಿ ಈಗ 90ರಷ್ಟು ನಾವು ಸಮೀಕ್ಷೆನ ಮಾಡಿದೀವಿ ಅಂತ ಹೇಳಿ BBMPಯ ಮುಖ್ಯ ಆಯುಕ್ತರು ಸರ್ಕಾರಕ್ಕೆ ವರದಿ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಈ 90ರಲ್ಲಿ 89% ಯಾರನ್ನು ಕೂಡ ಮಾತಾಡಿಸಿ ಸರಿಯಾದಂತಹ ಸಮೀಕ್ಷೆ ಮಾಡಿಲ್ಲ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಕಳ್ಳರ ಹಾಗೆ ತಾವು ಹೇಳಿದಾಗೆ ಈ ಫಿಲ್ಮ್ ಪೋಸ್ಟರ್ಗಳನ್ನ ಹೇಗೆ ಅಂಟಿಸ್ತಾರಲ್ಲ ಗೋಡೆಗೆ, ಗಾಡಿಗಳ ಮೇಲೆ, ಹಾಗೆ ಅಂಟಿಸಿ ಎಲ್ಲರೂ ಕೂಡ ಎಸ್ಕೇಪ್ ಆಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈ ಒಂದು ಏನು ಈಗ ರಿಪಬ್ಲಿಕರಣ ಮಾಡ್ತಿರುವಂತಹ ಈ ಸುದ್ದಿಯ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದ್ರೆ ನಾಳೆ ಪರಿಶಿಷ್ಟ ಜಾತಿಯ ಎಲ್ಲರೂ ಕೂಡ ಬೀದಿಗೆ ಹೋರಾಟ ಮಾಡಬೇಕು. ಯಾಕಂದ್ರೆ ಇದು ಅವರಿಗೆ ಆಗ್ತಿರುವಂತಹ ಅನ್ಯಾಯ. ಒಳ ಮೀಸಲಾತಿಯನ್ನು ಕೊಡಬೇಕಾಗಿರುವಂತಹ ಸರ್ಕಾರ ಮಾಡ್ತಿರುವಂತಹ ಸಮೀಕ್ಷೆ ತಪ್ಪಾದ್ರೆ ಹೇಗೆ ಒಳ ಮೀಸಲಾತಿ ಕೊಡ್ತಾರೆ? ಹಾಗಿದ್ರೆ ಮತ್ತೆ ಯಾಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಇದ್ದಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಇಂತಹ ಪರಿಸ್ಥಿತಿ ಆದ್ರೆ ಕುಗ್ರಾಮಗಳಿಗೆ, ಯಾವ ಒಂದು ಗ್ರಾಮಗಳಿಗೆ ವಾಹನ ಹೋಗೋದಿಲ್ವೋ ಅಂತಹ ಜಾಗಕ್ಕೆ ಹೋಗಿ ಇವರು ಹೇಗೆ ಸಮೀಕ್ಷೆ ಮಾಡಿದ್ರು ಅನ್ನೋದು ಕೂಡ ಈಗ ಪ್ರಶ್ನೆ ಇದ್ದಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಂತದಲ್ಲಿರುವಂತಹ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಸಚಿವರು ಎಲ್ಲರೂ ಕೂಡ ಇದನ್ನ ಕೇಳಬೇಕಾಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಈಗ ಸಮೀಕ್ಷೆ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಕೇವಲ ಜಿಯೋ ಟ್ಯಾಗ್ ಆಗಿ, ಅಂದ್ರೆ ಈ ಮನೆ ಮುಂದೆ ಅಂಟಿಸಿದೀವಿ ಅಂತ ಹೇಳ್ಬಿಟ್ಟು ಹೋಗಿ ಫೋಟೋ ತೆಗೆಸ್ಕೊಂಡು ಅಧಿಕಾರಿಗಳು ಸಮೀಕ್ಷೆ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ವರದಿಯನ್ನು ಕೊಡುವಂತಹ ಕೆಲಸ ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇದು ಇಡೀ ಬೆಂಗಳೂರಲ್ಲಿ ನನ್ನ ಮನೆಗೂ ಆಗಿದೆ, ನಿಮ್ಮ ಮನೆ ಮುಂದೆ ಆಗಿದೆ, ಎಲ್ಲರ ಮನೆ ಮುಂದೆ ಕೂಡ ಇದೇ ಮಾದರಿಯಲ್ಲಿ ಸುಳ್ಳು ಸಮೀಕ್ಷೆಯ ಒಂದು ಸ್ಟಿಕ್ಕರ್ ಅನಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಶ್ರೀಪಾದ್.
ಮುತ್ತಪ್ಪ, ನಿಜಕ್ಕೂ ಈಗ ನಾವು ಅಬ್ಸರ್ವ್ ಮಾಡಿದೀವಿ ಇದನ್ನ. ಎಷ್ಟೋ ಜನರು ಬಂದು ಹೇಳ್ತಾ ಇದ್ದಾರೆ, ನಮ್ಮ ಮನೆ ಮುಂದೆ ಈ ಸ್ಟಿಕ್ಕರ್ ರಾತ್ರೋರಾತ್ರಿ ಪ್ರತ್ಯಕ್ಷ ಆಗಿದೆ ಸರ್, ಯಾವಾಗ ಯಾರು ಬಂದ್ರು ಏನ್ ಮಾಹಿತಿ ಏನೇನೂ ಇಲ್ಲ. ಇನ್ನು ಕೆಲವು ಮಹಾನುಭಾವರು ಏನ್ ಹೇಳ್ತಿದ್ದಾರೆ ಗೊತ್ತಾ, ನೀವು ಇದಕ್ಕೆ ಅಪ್ಲೈ ಆಗಲ್ಲ ಬಿಡ್ರಿ, ಯಾಕೆ ತಲೆ ಕೆಡಿಸ್ಕೋತೀರಿ ಅಂತಾನು ಹೇಳ್ತಿದಾರಂತೆ. ಅರೆ, ನಾವು ಅಪ್ಲೈ ಆಗಲಿ ಬಿಡ್ಲಿ, ಅದ್ರ ವ್ಯಾಪ್ತಿಯಲ್ಲಿ ಬರಲಿ ಬಿಡ್ಲಿ, ನೀವು ಮಾಡ್ತಾ ಇರೋ ಕೆಲಸ ಏನು? ಹಗಲಲ್ಲೇ ಮಂಕು ಬುದ್ಧಿ ಏರಿಸ್ತಾ ಇದ್ದೀರಿ ನೀವು. ಯಾರನ್ನೂ ಬರ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ, ಅದು ಹೇಗೆ ಅಂಟಿಸಿ ಹೋಗ್ತೀರಿ? ಯಾರು ನಿಮ್ಗೆ ಅಧಿಕಾರ ಕೊಟ್ಟರು? ನೀವು ಕೋರ್ಟ್ನವ್ರನ್ನೇ ಅಮರಿಸ್ತಾ ಇದ್ದೀರಿ, ಜನರನ್ನೇ ಅಮರಿಸ್ತಾ ಇದ್ದೀರಿ. ಇದನ್ನ ಸಮೀಕ್ಷೆ ನಾವು ಒಪ್ಪೋದಕ್ಕೆ ಹೇಗೆ ಸಾಧ್ಯ? ಇದರ ಜೊತೆಗೆ ನೀವು ಹೇಳ್ತಾ ಇದ್ದ ಹಾಗೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ದೊಡ್ಡ ಮೋಸ ಇದು. ಇದನ್ನ ಪ್ರಶ್ನೆ ಮಾಡೋದು ಬಹಳ ಗಂಭೀರವಾದಂಥ ವಿಚಾರ. ಇದು ಕೊಡ್ಲಿ ಸರ್ಕಾರ ಇದಕ್ಕೆ ಉತ್ತರ. ಮುಂದಿನ ಭಾಗದಲ್ಲಿ ನೀವು ಮನೆ ಮನೆಗೆ ಹೋಗಿಯೂ ಪ್ರಶ್ನೆ ಮಾಡ್ತೀರಿ ಅಂತ ನಾನು ಅನ್ಕೋತೀನಿ ಮುತ್ತಪ್ಪ. ಎಸ್ ಶ್ರೀಪಾದ್, ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೆಲವೊಂದಿಷ್ಟು ಸಚಿವರು ಇದೇ ಒಂದು ಮೀಸಲಾತಿ ಮೇಲೆ ತಮ್ಮ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದೇ ಮೀಸಲಾತಿ ಸಂಬಂಧಪಟ್ಟನೆ ಇಡೀ ಒಂದು ತಮ್ಮ ಸಮುದಾಯವನ್ನ ಏನು ಮೀಸಲಾತಿ ಕೊಡಿಸುವಂತಹ ಕೆಲಸ ಮಾಡಿದ್ದಾರೆ. ಈಗ ಅದೇ ಒಳ ಮೀಸಲಾತಿ ಕೊಡೋದಕ್ಕಾಗಿ ಸರ್ಕಾರನೇ ಈಗ ಒಂದು ಮರು ಸಮೀಕ್ಷೆ ಮಾಡೋಕೆ ಹೊರಟಿದೆ. ಈ ಮರು ಸಮೀಕ್ಷೆ ಸರಿಯಾಗಿ ನಡೆದೇ ಹೋದ್ರೆ ಕೆಲವೊಂದಿಷ್ಟು ಜಾತಿಗಳಿಗೆ ದೊಡ್ಡ ಮಟ್ಟದ ಅನ್ಯಾಯವಾಗುತ್ತೆ. ಅನ್ಯಾಯವಾಗ್ಲಿಕ್ಕಂದ್ರೆ ಪರವಾಗಿಲ್ಲ, ಅವರ ಆತ್ಮಸಾಕ್ಷಿಗಾದ್ರೂ ಅನ್ಯಾಯ ಆಗುತ್ತಲ್ವಾ? ಅಂತಹ ಒಂದು ಅಧಿಕಾರಿಗಳು ಈಗಲಾದ್ರೂ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ಸಮೀಕ್ಷೆ ಬಗ್ಗೆ ಗಮನ ಹರಿಸದೆ ಹೋದ್ರೆ ಇಡೀ ಸರ್ಕಾರ ತಲೆ ಬಗ್ಗಿಸಬೇಕಾಗತ್ತೆ. ಮತ್ತೆ ಅದೇ ನಾಟಕವನ್ನ ಮಾಡ್ತಾರೆ ಇವರು, ಒಳ ಮೀಸಲಾತಿಗಾಗಿ ನಾವು ಮರು ಸಮೀಕ್ಷೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ. ಈ ಕಮಿಟಿ ಅಧ್ಯಕ್ಷರಾಗಿರುವಂತಹ ನಿವೃತ್ತ ನ್ಯಾಯಮೂರ್ತಿಯಾಗಿರುವಂತಹ ನಾಗಮೋಹನ್ ದಾಸ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡಲೇಬೇಕು. ಯಾಕಂದ್ರೆ ಅವರ ನೇತೃತ್ವದಲ್ಲಿ ಆಗ್ತಿರುವಂತಹ ಇದೇ ಒಂದು ಒಳ ಮೀಸಲಾತಿಯ ಮರು ಸಮೀಕ್ಷೆ ಏನಿದೆ ಇದು ತಪ್ಪು ಅನ್ನೋದು ಕೂಡ ನಾವು ರುಜು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಧಿಕಾರಿಗಳು ಮಾಡ್ತಿರುವಂತಹ ಸಮೀಕ್ಷೆಯ ಪಿನ್ ಟು ಪಿನ್ ಪಾಯಿಂಟ್ಗಳನ್ನ ಮುಂದಿನ ಹಂತದಲ್ಲಿ ನಾನು ಪ್ರತಿ ಮನೆಗಳಿಗೂ ಹೋಗ್ತೀನಿ, ಅವರನ್ನ ಪ್ರಶ್ನೆ ಮಾಡ್ತೀನಿ, ಆಗ ಎಲ್ಲರ ಬಾಯಿಂದ ಬರ್ತಿರುವಂತಹ ಉತ್ತರ ಯಾವಾಗ ಈ ಸ್ಟ್ರಿಂಕರ್ ಅಂಟಿಸೋದು ನಮಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಅಂತಹ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಾಗಿರುವಂಥದ್ದು. ಇದೇ ಸುಳ್ಳು ಮಾಹಿತಿಯನ್ನ ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು ಸರ್ಕಾರಕ್ಕೆ ಸಲ್ಲಿಸೋಕೆ ಮುಂದಾಗಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿ.